ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ನಿಮ್ಮ ನ್ಯೂಸ್ ಬಿಟ್ ಲೈವ್ ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನ ಹುಡುಕೋ ಮೂಲಕ ಸತ್ಯ ಶೋಧಕ್ಕೆ ಮುಂದಾಗ್ತಾ ಇದ್ದೀವಿ. ಇವತ್ತು ಕೂಡ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ. ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿದ ಮೇಲೆ ನಿಮ್ಮ ತಲೆಗೂ ಕೂಡ ಒಂದು ಅನುಮಾನ ಬರುತ್ತೆ. ಅರೆ, ಧರ್ಮಸ್ಥಳದ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಗೆ ಮಾತ್ರ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ? ಬೇರೆ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಗಳಿಂದ ಇಂಥ ಕೆಲಸಗಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂತ ನೀವೇ ಹೇಳ್ಬಿಡ್ತೀರಾ. ಹಾಗಾದ್ರೆ ಇವತ್ತು ಅಂಥ ಅನುಮಾನಗಳು ಬರೋ ರೀತಿಯಲ್ಲಿ ಸೃಷ್ಟಿಯಾಗಿರುವಂತಹ ಒಂದಷ್ಟು ಬೆಳವಣಿಗೆಗಳು ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾವು ಹೇಳ್ತಾ ಇರೋದು, ಈಗ ಚಿನ್ನಯ್ಯ ಬಂದು 1994ರಿಂದ 2015ರಲ್ಲಿ ಇಷ್ಟೆಲ್ಲ ಘಟನೆಗಳಾಗಿತ್ತು ಅಂತ ಆರೋಪ ಮಾಡ್ತಿದ್ದಾರಲ್ಲ, ಆ ಹಳೆಯ ಕಥೆಗಳನ್ನಲ್ಲ, ಜೊತೆಗೆ ಈ ಸೌಜನ್ಯ ಕಥೆ ಆದ ಬಳಿಕ ಅಥವಾ ಅದೇ ಹೊತ್ತಲ್ಲ ಆಗಿರುವಂತಹ ಯಾವುದಾದ್ರೂ ಮತ್ತೊಂದು ಸಾವ ಅತ್ಯಾಚಾರ ಪ್ರಕರಣನ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವ? ಖಂಡಿತ ಅಲ್ಲ. ಇತ್ತೀಚೆಗೆ ಕಳೆದ ವರ್ಷ ಆಗಿರುವ ಒಂದು ಸಾವಿಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೀವೆಲ್ಲ ಅಂದ್ಕೊಳ್ಬಹುದು, ಅರೆ ಇತ್ತೀಚೆಗೆ ಆಗಿರೋದು ಅಂತ ಅಂದ್ರೆ ಅದ್ರಲ್ಲಿ ಏನಪ್ಪಾ ಅಂತ ಅನುಮಾನ ಬರುತ್ತೆ. ಇಂಥ ಡೌಟ್ಗಳು ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು? ಹಿಂದಿನ ವರ್ಷ ಅನ್ನೋ ಕಾರಣಕ್ಕೆ ನಿಮ್ಮ ತಲೆಗೆ ಅಂತ ಪ್ರಶ್ನೆಗಳು ಬರಬಹುದು. ಖಂಡಿತ ಅನುಮಾನ ಇದೆ. ಯಾಕೆ ಅಂತ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಪ್ರಮುಖವಾಗಿ ಇತ್ತೀಚೆಗೆ ಅಂತ ನಾನು ಹೇಳ್ಬಿಟ್ಟೆ, ಈ ಘಟನೆ ಆಗಿರೋದು ಅದು 2024 ಸೆಪ್ಟೆಂಬರ್ 19ರಂದು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಒಂದು 45 ವರ್ಷದ ಪುರುಷನ ಮೃತದೇಹ ಅದೇ ಜಾಗದಲ್ಲಿ ಪತ್ತೆಯಾಗುತ್ತೆ. ಕೂಡಲೇ ಅದ್ರ ಬಗ್ಗೆ ಮಾಹಿತಿಯನ್ನ ಯಾರಿಗೆ ಕೊಡ್ತಾರೆ? ಧರ್ಮಸ್ಥಳದಲ್ಲೇ ಇರುವ ಪೊಲೀಸ್ ಠಾಣೆಗೆ ಒಂದು ಕರೆ ಮಾಡೋ ಮೂಲಕ, ನೋಡಿ ಸರ್, ಇಲ್ಲಿ 45 ವರ್ಷದ ಆಸುಪಾಸಿನ ಒಬ್ಬ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ, ದಯವಿಟ್ಟು ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಅಂತ. ಹಾಗಾಗಿ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಯಥಾ ಪ್ರಕಾರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಅಲ್ಲಿಂದ ಕಳಿಸ್ಕೊಡ್ತಾರೆ. ಇದಾದ 3 ದಿನಗಳ ಬಳಿಕ ಅಂದ್ರೆ ಸೆಪ್ಟೆಂಬರ್ 21ರಂದು ಧರ್ಮಸ್ಥಳ ಠಾಣೆ ಪೊಲೀಸರು ಗ್ರಾಮ ಪಂಚಾಯಿತಿಗೆ ಒಂದು ಪತ್ರವನ್ನ ಕೂಡ ಬರೀತಾರೆ. ಅದೇನಪ್ಪಾ ಅಂದ್ರೆ, ಈ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ, ಅದನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರು ವಾರಸುದಾರರು ಅಂದ್ರೆ ಸಂಬಂಧಿಕರಾಗ್ಲಿ ರಕ್ತ ಸಂಬಂಧಿಗಳು ಯಾರು ಕೂಡ ಪತ್ತೆಯಾಗ್ತಾ ಇಲ್ಲ. ಹಾಗಾಗಿ ಇದೊಂದು ಅನಾಥ ಶವ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯ ಪ್ರಕಾರವೇ ಈ ಮೃತದೇಹವನ್ನ ವಿಲೇವಾರಿ ಮಾಡಬೇಕು, ಅಂದ್ರೆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ನೀವು ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನ ಕೂಡ ಪೊಲೀಸರು ಗ್ರಾಮ ಪಂಚಾಯಿತಿಗೆ ಬರೀತಾರೆ. ಕೂಡಲೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಗಂಟೆಗಳಲ್ಲಿ ಧರ್ಮಸ್ಥಳ ಠಾಣೆ ಪೊಲೀಸರು ಮತ್ತೊಂದು ಪತ್ರವನ್ನ ಅದೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಬರೀತಾರೆ. ಅದರ ಸಾರಾಂಶ ಏನಪ್ಪಾ ಅಂತ ಅಂದ್ರೆ, ಕೇರಳ ಮೂಲದ ಶ್ಯಾಮ್ ಅನ್ನೋರ ಮೃತದೇಹ ಅನ್ನೋದು ಪತ್ತೆಯಾಗಿದೆ, ಇದರ ಅಂತಿಮ ಸಂಸ್ಕಾರವನ್ನ ಮಾಡಬಾರ್ದು, ಸಂಬಂಧಿಕರಿಗೆ ಇದನ್ನ ಹಸ್ತಾಂತರ ಮಾಡಬೇಕು ಅಂತ ಕೆಲ ಗಂಟೆಗಳಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಮತ್ತೊಂದು ಪತ್ರವನ್ನ ಅದೇ ಗ್ರಾಮ ಪಂಚಾಯಿತಿಗೆ ಬರೀತಾರೆ ಅಲ್ಲಿನ ಪೊಲೀಸರು. ಅಲ್ಲಿಗೆ ಶ್ಯಾಮ್ ಮೃತದೇಹವನ್ನ ಅವರ ಪೋಷಕರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಆತ ನದಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ಕಂಪ್ಲೀಟ್ ಆಗಿ ಮುಕ್ತಾಯ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, ಗ್ರಾಮ ಪಂಚಾಯಿತಿಗೆ ಒಂದು ಶವ ಅನ್ನೋ ಕಾರಣಕ್ಕೆ ಇದರ ವಾರಸುದಾರ ಗೊತ್ತಾಗ್ತಾ ಇಲ್ಲ, ಅಂತ್ಯ ಸಂಸ್ಕಾರ ನೀವೇ ಮಾಡ್ಬಿಡಿ, ದಫನ್ ನೀವೇ ಮಾಡ್ಬಿಡಿ ನಿಮ್ಮ ಅಡಿಯಲ್ಲಿ ನಿಯಮಗಳ ಪ್ರಕಾರ ಅಂತ ಒಂದು ಪತ್ರ ಬರೀತಾರೆ. ಅದಾದ ಕೆಲ ಗಂಟೆಗಳಲ್ಲೇ ಅದು ಶ್ಯಾಮ್ ಅನ್ನೋರ ಮೃತದೇಹ ಅವರ ಕುಟುಂಬಸ್ಥರು ಪತ್ತೆಯಾದ್ರು, ಅದನ್ನ ಅವರಿಗೆ ಹಸ್ತಾಂತರ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ಪತ್ರ ಬರೀತಾರೆ. ಯಥಾವತ್ತಾಗಿ ಪತ್ರದಲ್ಲಿ ಬರೆದಿರೋ ರೀತಿಯಲ್ಲೇ ಆ ಮೃತದೇಹವನ್ನ ಶ್ಯಾಮ್ ಅವರ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡ್ಬಿಡ್ತಾರೆ. ಬಟ್ ಅವರೇ ಏಕಾಏಕಿ ಬಿದ್ದು ಸತ್ತಿರಬಹುದು ಅಂತ ಇಡೀ ತನಿಖೆಯನ್ನ ಕಂಪ್ಲೀಟ್ ಆಗಿ ಮುಕ್ತಾಯಗೊಳಿಸ್ಬಿಡ್ತಾರೆ ಪೊಲೀಸರು. ಬರೀ ಇಷ್ಟೇ ವಿಷಯ ಆಗಿದ್ರೆ ನಾವು ಇವತ್ತು ಈ ವಿಚಾರವನ್ನ ಚರ್ಚೆ ಮಾಡಬೇಕಾದಂತಹ ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಇದೇ ಶವವನ್ನ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ 4 ಜನರಿಗೆ ತಲಾ 1,000ದಂತೆ 4,000 ರೂಪಾಯಿನ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ನೀಡ್ಬಿಟ್ಟಿರುತ್ತೆ. ಕಾರಣ ಅಲ್ಲಿನ ಕೆಲವರೇ ಹೇಳ್ಬಿಡ್ತಾರಲ್ಲ, ಇದು ಅನಾಥ ಶವ, ಅಪ್ರಾಪ್ತ ಅಲ್ಲ ಅನಾಥ ಶವ, ಇದನ್ನ ವಿಲೇವಾರಿ ಮಾಡಿ ಅಂತ ಪತ್ರ ಬರೆದಿರ್ತಾರಲ್ಲ, ಅದರ ಅನ್ವಯ ಗ್ರಾಮ ಪಂಚಾಯಿತಿ 4 ಜನರನ್ನ ಕರ್ಕೊಂಡು ಬರುತ್ತೆ. ತಲಾ 1,000 ರೀತಿಯಲ್ಲಿ ಕೆಲವರನ್ನ ಕರ್ಕೊಂಡು ಬಂದಿರ್ತಾರೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಖುದ್ದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿನೇ ಈಗ ಕೊಟ್ಬಿಟ್ಟಿದೆ, ನಾವೇ ವಿಲೇವಾರಿ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ. ಸೊ ಈಗ ಇಲ್ಲೇನಪ್ಪ ಅನುಮಾನ ಅಂತ ನೀವು ಕೇಳಬಹುದು. ನಿಮಗೆಲ್ಲ ಈಗ ಅರ್ಥ ಆಗಿರುತ್ತೆ.
ಒಂದು ಅನಾಥ ಶವ ಅನ್ನೋ ಕಾರಣಕ್ಕೆ ಮೊದಲು ಪೊಲೀಸರು ಗ್ರಾಮ ಪಂಚಾಯಿತಿಗೆ ಪತ್ರ ಬರೀತಾರೆ ವಿಲೇವಾರಿ ಮಾಡಿ ಅಂತ. ಅದಾದ ಕೆಲ ಗಂಟೆಗಳಲ್ಲೇ ಅದೇ ಪೊಲೀಸ್ ಠಾಣೆಯ ಪೊಲೀಸರು ಒಂದು ಪತ್ರ ಬರೀತಾರೆ, ಇಲ್ಲಿ ಶ್ಯಾಮ್ ಅನ್ನೋರ ಮೃತದೇಹ ಅವರ ಕುಟುಂಬಸ್ಥರು ಪತ್ತೆಯಾಗಿದ್ದಾರೆ, ಅವರಿಗೆ ನಾವು ಮೃತದೇಹವನ್ನ ಹಸ್ತಾಂತರ ಮಾಡಬೇಕು ಅಂತ. ಅದರಂತೆ ಅದೇ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, ಹಸ್ತಾಂತರ ಮಾಡೋಯ್ತು, ತನಿಖೆ ಕೂಡ ಕಂಪ್ಲೀಟ್ ಆಗೋಯ್ತು, ಅಲ್ಲಿಗೆ ಕೇಸ್ ಕ್ಲೋಸ್. ಆದರೆ ಗ್ರಾಮ ಪಂಚಾಯಿತಿಯ ಒಂದಷ್ಟು ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರು ಕೂಡ ನಾವೇ ಅದನ್ನ ವಿಲೇವಾರಿ ಮಾಡಿದ್ದೀವಿ, ಇಷ್ಟು ಜನರಿಗೆ ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಒಂದಷ್ಟು ದಾಖಲಾತಿಗಳನ್ನ ಗ್ರಾಮ ಪಂಚಾಯಿತಿಯವರು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ನೀವು ಮೃತದೇಹವನ್ನ ವಿಲೇವಾರಿ ಮಾಡಿಲ್ಲ, ನೀವೇ ದಫನ್ ಮಾಡಿಲ್ಲ, ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರಿ, ಬಟ್ ದುಡ್ಡು ಯಾರಿಗೆ ಕೊಟ್ರಿ, ಯಾಕೆ ಕೊಟ್ರಿ? ಯಾಕಂದ್ರೆ ನೀವು ವಿಲೇವಾರಿ ಮಾಡಿಲ್ಲ ಅಂತ ಅಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ನಿಮ್ಮ ಹತ್ರ ಇರೋದಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಗಳು ಸಹಜವಾಗಿ ಒಂದಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಟಿಕೊಳ್ಳುತ್ತೆ. ಬಟ್ ನೀವು ನಂಬಿದ್ರೆ ನಂಬಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವೇ ವಿಲೇವಾರಿ ಮಾಡಿದ್ದೀವಿ, ಇಂಥ ಜನರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅನ್ನೋದಕ್ಕೆ ಒಂದಷ್ಟು ದಾಖಲಾತಿಗಳನ್ನ ಈಗಲೂ ಕೂಡ ಗ್ರಾಮ ಪಂಚಾಯಿತಿ ಇಟ್ಕೊಂಡಿದೆ ಅಂದ್ರೆ ನೀವು ನಂಬಲೇಬೇಕು. ಅರೆ ಕೇರಳ ಮೂಲದ ವ್ಯಕ್ತಿ ಶವ ಅನ್ನೋದು ಪತ್ತೆಯಾಯಿತು, ಅವರಿಗೆ ಹಸ್ತಾಂತರ ಮಾಡಿದ್ರು ಕೂಡ ಅದ್ಯಾಕಪ್ಪ ಗ್ರಾಮ ಪಂಚಾಯಿತಿ ಇಷ್ಟೆಲ್ಲ ಹಣ ಖರ್ಚು ಮಾಡ್ತು, ಯಾರಿಗೆ ಖರ್ಚು ಮಾಡ್ತು, ಯಾಕೆ ಖರ್ಚು ಮಾಡ್ತು, ನೀವು ದಫನ್ ಮಾಡಿಲ್ಲ ಮೃತದೇಹವನ್ನ ಅಂದ ಮೇಲೆ ಇಂಥ ಅನುಮಾನಗಳು ಬರೋದು ಸಹಜ ಅಲ್ವಾ? ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗ್ರಾಮ ಪಂಚಾಯಿತಿ ಎಷ್ಟು ನಿಯಮಗಳ ಪ್ರಕಾರ ಈ ಅನಾಥ ಶವಗಳನ್ನ ಹೋಗಿ ವಿಲೇವಾರಿ ಮಾಡ್ತಾ ಇತ್ತು ಅಂತ. ಸೊ ಕುಟುಂಬಸ್ಥರು ಸಿಕ್ಕಿದ್ರು ಕೂಡ ಅವ್ರಿಗೆ ಹಸ್ತಾಂತರ ಮಾಡಿದ್ರು ಕೂಡ ನಾವು ವಿಲೇವಾರಿ ಮಾಡಿದ್ದೀವಿ, ನಾವೇ ದಫನ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಲ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಆ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ ಸುಮ್ಮನೆ ದುಡ್ಡು ಹೊಡೆಯುವಂತಹ ಪ್ರಯತ್ನಗಳು ಗ್ರಾಮ ಪಂಚಾಯಿತಿಯಿಂದ ಆಗೋಯ್ತಾ ಅನ್ನುವಂತಹ ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ಳುತ್ತೆ. ಇದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಾಖಲೆಗಳು ಸಿಕ್ಕಿದೆ. ಹಾಗಾದ್ರೆ ನೀವೇ ಹೇಳಿ, ಸಾಕಷ್ಟು ಅನಾಥ ಶವಗಳಲ್ಲಿ ಪತ್ತೆ ಆಗ್ತಾ ಇತ್ತು, ಯಾರು ವಾರಸುದಾರ ಸಿಕ್ಕಿಲ್ಲ ಅಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿರಬಹುದು ಗ್ರಾಮ ಪಂಚಾಯಿತಿ, ಎಷ್ಟು ದುಡ್ಡನ್ನ ಹಾಗಾದ್ರೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡೋ ಮೂಲಕ ದುಡ್ಡನ್ನ ಹೊಡೆದಿರಬಹುದು ಅನ್ನೋದು ಅನುಮಾನ. ಹಾಗಾಗಿ ಆರಂಭದಲ್ಲೇ ಹೇಳಿದ್ನಲ್ಲ, ಮೋಸ್ಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಆಗಿರುವ ಕಾರಣ ಇಲ್ಲ ಆಗಿರುವಂತಹ ಇಷ್ಟು ಎಲ್ಲ ಬೆಳವಣಿಗೆಗಳು ಬೇರೆ ಮೋಸ್ಟ್ಲಿ ಎಲ್ಲೂ ಈ ಬೆಳವಣಿಗೆಗಳನ್ನ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ರೀತಿ ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ಳೋದಕ್ಕೆ ಶುರುವಾಗಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.